ನಮಸ್ಕಾರ. ಪ್ರತಿದಿನ ನಾವು ತಿನ್ನೋ ಆಹಾರದ ರುಚಿ ಇದೆಯಲ್ಲ, ಅದ್ರ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಇದೆ ಅಂದ್ರೆ ನಂಬ್ತೀರಾ? ಹೌದು, ಇವತ್ತು ನಾವು ಆಯುರ್ವೇದದ ಷಡ್ರಸಗಳ ಬಗ್ಗೆ ಮಾತಾಡೋಣ. ಅಂದ್ರೆ ಈ 6 ರುಚಿಗಳು ನಮ್ಮ ಆರೋಗ್ಯದ ರಹಸ್ಯವನ್ನ ಹೇಗೆ ಹೇಳ್ತವೆ ಅಂತ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಾವು ತಿನ್ನೋ ಪ್ರತಿ ತುತ್ತು ಕೂಡ ನಮ್ಮ ದೇಹದ ಜೊತೆ ಮಾತಾಡೋ ಹಾಗೆ. ಆಯುರ್ವೇದದ ಪ್ರಕಾರ ರುಚಿ ಅಂದ್ರೆ ಸುಮ್ನೆ ನಾಲಿಗೆಗೆ ಆಗೋ ಅನುಭವ ಅಷ್ಟೇ ಅಲ್ಲ, ಅದು ನಮ್ಮ ಆಹಾರ ನಮ್ಮ ಶರೀರಕ್ಕೆ ಕಳಿಸ್ತಿರೋ ಒಂದು ಸೀಕ್ರೆಟ್ ಮೆಸೇಜ್ ಇದ್ದಾಗೆ. ಹಾಗಿದ್ರೆ ಈ ರಸ ಅಂದ್ರೆ ಏನು? ಸಂಸ್ಕೃತದಲ್ಲಿ ರಸ ಅಂದ್ರೆ ಬರೀ ಟೇಸ್ಟ್ ಅಂತ ಅಲ್ಲ, ಅದಕ್ಕಿನ್ನ ಆಳವಾದ ಅರ್ಥ ಇದೆ. ಅದು ಒಂದು ವಸ್ತುವಿನ ಸತ್ವ ಅಥವಾ ಅದರ ಜೀವಸಾರ. ಸಿಂಪಲ್ ಆಗಿ ಹೇಳೋದಾದ್ರೆ, ಪ್ರತಿಯೊಂದು ಆಹಾರನೂ ನಮ್ಮ ದೇಹಕ್ಕೆ ಒಂದು ಕೋಡೆಡ್ ಲ್ಯಾಂಗ್ವೇಜ್ನಲ್ಲಿ ಮೆಸೇಜ್ ಕಳಿಸುತ್ತೆ. ಆ ಕೋಡೆಡ್ ಲ್ಯಾಂಗ್ವೇಜ್ ಇದೆಯಲ್ಲ, ಅದೇ ರಸ. ಸರಿ, ಈ 6 ರುಚಿಗಳು ಅಂತ ಹೇಳ್ತೀವಲ್ಲ, ಈ ನಂಬರ್ 6 ಅನ್ನೋದಕ್ಕೆ ಹೇಗೆ ಬಂದ್ರು? ಇದು ಸುಮ್ನೆ ಯಾರೋ ಹೇಳಿದ್ದಲ್ಲ. ಇದರ ಹಿಂದೆ ಸಾವಿರಾರು ವರ್ಷಗಳ ಹಿಂದಿನ ಒಂದು ದೊಡ್ಡ ಕಥೆನೇ ಇದೆ, ಒಂದು ದೊಡ್ಡ ಬೌದ್ಧಿಕ ಚರ್ಚೆನೇ ನಡೆದಿದೆ. ಬನ್ನಿ, ಆ ಕಥೆ ಏನು ಅಂತ ನೋಡೋಣ. ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ. ಸುಮಾರು 3000 ವರ್ಷಗಳ ಹಿಂದೆ ಜಗತ್ತಿನ ಮಹಾನ್ ಋಷಿಗಳು, ವಿದ್ವಾಂಸರೆಲ್ಲ ಒಂದೆಡೆ ಸೇರಿದ್ದಾರೆ. ಅವರು ಚರ್ಚೆ ಮಾಡ್ತಿರೋ ವಿಷಯ ಏನು ಗೊತ್ತಾ? ರುಚಿ ಅಂದ್ರೆ ಏನು, ಅದು ಎಷ್ಟಿದೆ ಅಂತ. ಆ ಸಭೆಯ ಮುಖ್ಯ ಉದ್ದೇಶವೇ ರುಚಿಯ ಮೂಲಭೂತ ಸಂಖ್ಯೆಯನ್ನ ಫಿಕ್ಸ್ ಮಾಡೋದಾಗಿತ್ತು. ಆ ಚರ್ಚೆ ಹೇಗಿತ್ತು ಅಂದ್ರೆ, ಮೊದಲು ಒಬ್ರು ಹೇಳಿದ್ರು, ಇರೋದು ಒಂದೇ ಒಂದು ರುಚಿ, ಅದು ನೀರಿಂದು ಹುಟ್ಟುತ್ತೆ ಅಂತ. ಆಗ ಇನ್ನೊಬ್ರು, ಇಲ್ಲ, ರುಚಿಗಳು ಒಂದಲ್ಲ ಎರಡಲ್ಲ ಅಸಂಖ್ಯಾತವಾಗಿವೆ ಅಂದ್ರು. ಹೀಗೆ ಒಬ್ಬೊಬ್ರು ಒಂದೊಂದು ಥಿಯರಿ ಹೇಳ್ತಿದ್ರು. ಕೊನೆಗೆ ಮಹರ್ಷಿ ಆತ್ರೇಯರು ಎಲ್ಲರ ವಾದವನ್ನು ಶಾಂತವಾಗಿ ಕೇಳಿಸ್ಕೊಂಡು ಒಂದು ಅಂತಿಮ ತೀರ್ಮಾನಕ್ಕೆ ಬಂದ್ರು. ಆ ಫೈನಲ್ ಡಿಸಿಷನ್ ಏನಾಗಿತ್ತು ಗೊತ್ತಾ? ಅದೇ ಈ 6 ಮೂಲಭೂತ ರುಚಿಗಳು. ಮಧುರ ಅಂದ್ರೆ ಸಿಹಿ, ಆಮ್ಲ ಅಂದ್ರೆ ಹುಳಿ, ಲವಣ ಅಂದ್ರೆ ಉಪ್ಪು, ಕಟು ಅಂದ್ರೆ ಖಾರ, ತಿಕ್ತ ಅಂದ್ರೆ ಕಹಿ ಮತ್ತು ಕಷಾಯ ಅಂದ್ರೆ ಒಗ್ರು. ಇವತ್ತಿಗೂ ಆಯುರ್ವೇದ ನಿಂತಿರೋದೇ ಈ 6 ರುಚಿಗಳೆಂಬ ಬಲವಾದ ಅಡಿಪಾಯದ ಮೇಲೆ. ಓಕೆ, ಈಗ 6 ರುಚಿಗಳು ಅಂತ ಗೊತ್ತಾಯ್ತು. ಆದ್ರೆ ಈ ರುಚಿಗಳು ಹುಟ್ಟೋದು ಎಲ್ಲಿಂದ? ಇದಕ್ಕೆ ಆಯುರ್ವೇದದಲ್ಲಿರೋ ಉತ್ತರ ತುಂಬಾ ಸಿಂಪಲ್, ಆದ್ರೆ ಅಷ್ಟೇ ಆಳವಾದದ್ದು. ಈ ಇಡೀ ಬ್ರಹ್ಮಾಂಡವನ್ನೇ ರೂಪಿಸಿದ ಪಂಚಮಹಾಭೂತಗಳಿದೆಯಲ್ಲ, ಅದೇ ರುಚಿಗಳ ಮೂಲ. ನೋಡಿ, ಆಯುರ್ವೇದದ ಬೇಸಿಕ್ ಪ್ರಿನ್ಸಿಪಲ್ ಇದು. ನಮ್ಮ ಸುತ್ತಮುತ್ತ ಇರೋ ಪ್ರತಿ ಒಂದು, ಅದು ನಮ್ಮ ದೇಹ ಇರ್ಬೋದು, ನಾವು ತಿನ್ನೋ ಆಹಾರ ಇರ್ಬೋದು, ಎಲ್ಲವೂ ಕೂಡ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಈ 5 ಮಹಾಭೂತಗಳಿಂದಾನೇ ಆಗಿರೋದು. ಪ್ರತಿಯೊಂದು ರುಚಿಯೂ ಈ 5ರಲ್ಲಿ 2 ಮಹಾಭೂತಗಳ ಒಂದು ಯುನೀಕ್ ಕಾಂಬಿನೇಷನ್. ಉದಾಹರಣೆಗೆ ಸಿಹಿ ರುಚಿ ತಗೊಳ್ಳಿ, ಅದು ಪೃಥ್ವಿ ಮತ್ತು ಜಲತತ್ವದಿಂದ ಆಗಿರೋದು. ಅದಕ್ಕೆ ನೋಡಿ, ಸಿಹಿ ತಿಂದಾಗ ಒಂದು ರೀತಿ ಗ್ರೌಂಡಿಂಗ್, ಪೋಷಣೆ ಸಿಕ್ತ ಹಾಗೆ ಅನ್ಸುತ್ತೆ. ಅದೇ ಖಾರ, ಅದು ಅಗ್ನಿ ಮತ್ತು ವಾಯುತತ್ವ. ಅದಕ್ಕೆ ಅದು ಅಷ್ಟು ಚುರುಕು, ಅಷ್ಟು ತೀಕ್ಷ್ಣವಾಗಿರೋದು. ಸರಿ, ಈ ಥಿಯರಿಯೆಲ್ಲ ಚೆನ್ನಾಗಿಲೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ಇದರ ಉಪಯೋಗ ಏನು? ಈ ರುಚಿಗಳು ನಮ್ಮ ದೇಹದ ಒಳಗೆ ಹೋಗಿ ಏನ್ ಮಾಡ್ತವೆ? ನಮ್ಮ ಆರೋಗ್ಯದ ಮೇಲೆ ಇದರ ಎಫೆಕ್ಟ್ ಆದ್ರೂ ಏನು? ಬನ್ನಿ, ಈಗ ಅಸಲಿ ವಿಷಯಕ್ಕೆ ಬರೋಣ. ಆಯುರ್ವೇದದ ಪ್ರಕಾರ ನಮ್ಮ ದೇಹದ ಎಲ್ಲಾ ಕಾರ್ಯಗಳನ್ನ 3 ಮೂಲಭೂತ ಶಕ್ತಿಗಳು ಕಂಟ್ರೋಲ್ ಮಾಡ್ತವೆ. ಅವನ್ನೇ ದೋಷಗಳು ಅಂತ ಕರೆಯೋದು: ವಾತ, ಪಿತ್ತ ಮತ್ತು ಕಫ. ನಾವು ತಿನ್ನೋ ಆಹಾರದ ರುಚಿ ಇದೆಯಲ್ಲ, ಅದು ಈ 3 ದೋಷಗಳ ಬ್ಯಾಲೆನ್ಸನ್ನ ಸರಿ ಮಾಡ್ಬೋದು, ಇಲ್ಲಾಂದ್ರೆ ಹಾಳು ಕೂಡ ಮಾಡ್ಬೋದು. ಒಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ಸಿಹಿ, ಹುಳಿ, ಉಪ್ಪು. ಈ 3 ರುಚಿಗಳು ವಾತ ದೋಷವನ್ನ ಕಡಿಮೆ ಮಾಡ್ತವೆ, ಅಂದ್ರೆ ದೇಹಕ್ಕೆ ಒಂದು ರೀತಿ ಸ್ಟೆಬಿಲಿಟಿ ಕೊಡ್ತವೆ. ಆದ್ರೆ ಖಾರ, ಕಹಿ, ಒಗ್ರು ತಿಂದ್ರೆ ವಾತ ಜಾಸ್ತಿ ಆಗುತ್ತೆ. ನಮ್ಮ ಇಡೀ ಆರೋಗ್ಯ ನಿಂತಿರೋದೇ ಈ ಸೂಕ್ಷ್ಮವಾದ ಬ್ಯಾಲೆನ್ಸ್ ಮೇಲೆ. ಹಾಗಿದ್ರೆ ಇದ್ರ ಮುಖ್ಯ ಸೂತ್ರ ಏನು? ಒಂದೇ ಒಂದು ಪದ: ಬ್ಯಾಲೆನ್ಸ್. ಅತಿಯಾದ್ರೆ ಅಮೃತವೂ ವಿಷ ಅಂತಾರಲ್ಲ, ಅದು ಇಲ್ಲಿ ಅಕ್ಷರಶಃ ನಿಜ. ಯಾವುದೇ ಒಂದು ರುಚಿಯನ್ನೇ ಜಾಸ್ತಿ ತಿಂದ್ರೆ ದೇಹದ ಬ್ಯಾಲೆನ್ಸ್ ತಪ್ಪುತ್ತೆ, ಆಮೇಲೆ ಅದೇ ರೋಗಕ್ಕೆ ಕಾರಣ ಆಗತ್ತೆ. ಸಿಹಿ ರುಚಿಯನ್ನೇ ತಗೊಳ್ಳೋಣ, ಅದನ್ನ ಸರಿಯಾದ ಪ್ರಮಾಣದಲ್ಲಿ ತಿಂದ್ರೆ ಎನರ್ಜಿ ಕೊಡುತ್ತೆ, ಮನಸ್ಸನ್ನ ಶಾಂತ ಮಾಡುತ್ತೆ. ಅದೇ ಸಿಹಿಯನ್ನ ಜಾಸ್ತಿ ತಿಂದ್ರೇನಾಗುತ್ತೆ? ಆಲಸ್ಯ, ಸುಸ್ತು, ತೂಕ ಜಾಸ್ತಿಯಾಗೋದು, ಹೀಗೆ ಕಫಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಶುರುವಾಗ್ತವೆ. ಉಪ್ಪಿನ ಕಥೆನೂ ಅಷ್ಟೇ. ಜಾಸ್ತಿಯಾದರೆ ಸಾಕು, ಬ್ಲಡ್ ಪ್ರೆಷರ್, ಸ್ಕಿನ್ ಪ್ರಾಬ್ಲಮ್ಸ್ ಅಂತ ಒಂದೊಂದೇ ಶುರುವಾಗುತ್ತೆ. ಆದ್ರೆ ಅದೇ ಉಪ್ಪು ಬೇಕಾದಷ್ಟು ಇದ್ರೆ ಜೀರ್ಣಶಕ್ತಿನೂ ಹೆಚ್ಚಿಸುತ್ತೆ, ಊಟಕ್ಕೂ ಒಳ್ಳೆ ರುಚಿ ಕೊಡುತ್ತೆ, ಅಲ್ವಾ? ಆದ್ರೆ ಇದನ್ನೆಲ್ಲ ಕೇಳಿ ಇದೇನೋ ತುಂಬಾ ಕಠಿಣವಾದ ರೂಲ್ಸ್ ಅನ್ಕೋಬೇಡಿ. ಖಂಡಿತ ಅಲ್ಲ.
ಇದೊಂದು ರೀತಿ ನಮ್ಮ ದೇಹದ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇರೋ ಒಂದು ಕಂಪಾಸ್, ಒಂದು ದಿಕ್ಸೂಚಿಯಷ್ಟೇ, ಒಂದು ಅದ್ಭುತವಾದ ಟೂಲ್. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ, ಕೇಳಿ. ಯಾವುದೇ ವಸ್ತುವಿನ ರುಚಿ ಅನ್ನೋದು ಪರ್ಮನೆಂಟ್ ಅಲ್ಲ. ಅದು ಕಲ್ಲಿನ ಮೇಲೆ ಕೆತ್ತಿದ ಗೆರೆ ಥರ ಅಲ್ಲ. ಟೈಮ್, ಜಾಗ ಮತ್ತೆ ಅದನ್ನ ನಾವು ಹೇಗೆ ಪ್ರಾಸೆಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಬದಲಾಗ್ತಾನೇ ಇರುತ್ತೆ. ಇದು ಹೇಗೆ ಅಂತ ಕೆಲವು ಉದಾಹರಣೆಗಳ ಮೂಲಕ ನೋಡೋಣ. ಕಾಯಿ ಬಾಳೆಹಣ್ಣು ತಿಂದಾಗ ಒಗರಾಗಿರುತ್ತೆ ಅಲ್ವಾ, ಅದೇ ಹಣ್ಣಾದ್ಮೇಲೆ ಸ್ವೀಟ್ ಆಗತ್ತೆ. ಇನ್ನು ಸಿಹಿಯಾಗಿರೋ ಹಾಲು ಮೊಸರಾದಾಗ ಹುಳಿಯಾಗತ್ತೆ. ಅಂದ್ರೆ ರುಚಿ ಅನ್ನೋದು ಒಂದು ಫಿಕ್ಸ್ಡ್ ಪ್ರಾಪರ್ಟಿ ಅಲ್ಲ, ಅದು ಒಂದು ಡೈನಾಮಿಕ್ ಪ್ರಾಸೆಸ್. ಹಾಗಾಗಿ ನೆಕ್ಸ್ಟ್ ಟೈಮ್ ಏನಾದ್ರೂ ತಿನ್ಬೇಕು ಅಂತ ವಿಪರೀತ ಕ್ರೇವಿಂಗ್ ಆದಾಗ ಅದನ್ನ ಬರೀ ಒಂದು ವೀಕ್ನೆಸ್ ಅಂತ ಅನ್ಕೋಬೇಡಿ. ಒಂದು ಕ್ಷಣ ಯೋಚಿಸಿ, ಬಹುಶಃ ಅದು ನಿಮ್ಮ ದೇಹ ನಿಮ್ಮ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಿರಬಹುದು. ನನಗೆ ಈ ರುಚಿ ಬೇಕು, ನನ್ನಲ್ಲಿ ಇದರ ಕೊರತೆ ಇದೆ ಅಂತ ಅದು ಮೆಲ್ಲಗೆ ಹೇಳ್ತಿರಬಹುದು. ಆ ಸಂಭಾಷಣೆಯನ್ನ ಕೇಳಿಸ್ಕೊಳ್ಳೋಕೆ ನಾವು ರೆಡಿಯಾಗ್ಬೇಕಷ್ಟೇ.